ಆಗ ಏನು ಮಾಡ್ತಾಳೆ, ನಾಳೆ ಬೆಳಗ್ಗೆ ಅಲ್ಲಿ ನದಿಯಲ್ಲಿ ನಾವು ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಆ ತಾಯಿ ಯೋಚನೆ ಮಾಡಿ ಮಾರನೇ ದಿನ ಬೆಳಗ್ಗೆ ಹೋಗಿ ಅಲ್ಲಿ ಆ ನದಿಯಲ್ಲಿ ಕೂಸಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಬೀಳಲಿಕ್ಕೆ ಹೋಗ್ತಾಳೆ. ಕೂಸಿನ ಮೇಲೂ ನೀರು ತಾಗತ್ತೆ. ಮೈಯೆಲ್ಲ ಉರಿಯಾಗಿ ಕೂಸು ಅಳತ್ತೆ. ಆ ಸಮಯಕ್ಕೆ ಸರಿಯಾಗಿ ವಿಜಯದಾಸರು ಅಲ್ಲಿ ಬರ್ತಾರೆ. ಬಂದಾಗ ಏನಮ್ಮ ಏನಾಯಿತು ಅಂತ ಕೇಳುವಾಗ ಆ ತಾಯಿ ಏನು ಮಾಡ್ತಾಳೆ, ವಿಜಯದಾಸರನ್ನು ನೋಡೋದೇ ಕಷ್ಟ, ಅವರ ಇದು ಆಗೋದೇ ಕಷ್ಟ, ದಾಸರೇ ಕೇಳ್ತಾ ಇದ್ದಾರಂತ ತನ್ನ ಪರಿಸ್ಥಿತಿ ಎಲ್ಲವನ್ನು ತನ್ನ ಕಥೆಯನ್ನು ಹೇಳ್ಕೊಳ್ತಾಳೆ ದಾಸರತ್ತ. ಆವಾಗ ವಿಜಯದಾಸರು ಹೇಳ್ತಾರೆ, ಏನು ವಿಚಾರ ಪಡಬೇಡಮ್ಮ, ಆ ಕೂಸನ್ನು ನನ್ನ ಹತ್ರ ಕೊಡು, ನಾನು ನೋಡ್ಕೋತೇನೆ ಅಂತ ಹೇಳ್ತಾರೆ. ದಿನಾಗಲೂ ಧನ್ವಂತರಿ ಮಂತ್ರ ಜಪ ಮಾಡಿ ಆ ನೀರನ್ನು ಆ ಕೂಸಿಗೆ ಕುಡಿಸ್ತಾ ಬರ್ತಾರೆ. ಎಲ್ಲರೂ ಆಶ್ಚರ್ಯಪಡುವಂತೆ 6 ತಿಂಗಳಲ್ಲಿ ಆ ಕೂಸಿಗೆ ಮೈಯಲ್ಲಿದ್ದ ರೋಗ ಎಲ್ಲ ಪರಿಹಾರ ಆಗ್ತದೆ. ಮುಂದೆ ಅವರೇ ಮೋಹನದಾಸರಾಗ್ತಾರೆ. ವಿಜಯದಾಸರ ಪ್ರಧಾನ ಶಿಷ್ಯರು 3: ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹಣ್ಣ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ. ಪ್ರಧಾನ ಶಿಷ್ಯರಲ್ಲಿ ಒಬ್ಬರು ಮೋಹನದಾಸರು. ಇವಾಗಲೂ ವಿಜಯದಾಸರ ಬೃಂದಾವನಕ್ಕೆ ಮೋಹನದಾಸರ ಪರಂಪರೆಯನ್ನವರೇ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಅಂತ. ಒಂದು ಸಮಯ ಏನಾಗ್ತದೆ, ಮೋಹನದಾಸರಿಗೆ ಮರಣ ಸಂಭವಿಸೋ ಒಂದು ಪ್ರಸಂಗ. ಆಗ ಅವರ ಹೆಂಡತಿ 2-3 ದಿನ ಆದರೂ ಶವವನ್ನು ಹಾಗೆ ಇಟ್ಕೊಂಡು ಇರ್ತಾಳೆ. ವಿಜಯದಾಸರು ಏನು ಮಾಡ್ತಾರೆ, ನೇರಾಗಿ ಯಮಲೋಕಕ್ಕೆ ಹೋಗಿ ಯಮದೇವರ ಹತ್ರ ಜಗಳ ಆಡ್ತಾರೆ. ಯಾರೋ ಮೋಹನನ್ನು ಕರ್ಕೊಂಡು ಬದಲಾಗಿ ಇವನನ್ನು ಕರ್ಕೊಂಡು ಬಂದಿದ್ದೆ ಅಂತ ಜಗಳ ಮಾಡಿ ಪುನಃ ಅವರನ್ನು ಪ್ರಾಣವನ್ನು ತಗೊಂಡು ಬಂದು ಅವರಿಗೆ ಜೀವನ ಮಾಡಿಸ್ತಾರೆ. ಆಗ ಮೋಹನದಾಸರು ತಮ್ಮ ಕೃತಿಯಲ್ಲಿ ಈ ಘಟನೆಯನ್ನು ಹೇಳ್ತಾರೆ. ತಂದೆ ವಿಜಯರಾಯ ವ್ಯಾಳೆಗೆ ಬಂದ್ಯೋ ವಿಜಯರಾಯ ಅಂತ ಮೋಹನದಾಸರು ಹೇಳ್ತಾರೆ. ಹಾಗೆ ಏನಾಗ್ತದೆ, ಶ್ರೀನಿವಾಸಾಚಾರ್ಯ ಎಂಬ ಒಂದು ಪ್ರಸಿದ್ಧ ವಿದ್ವಾಂಸರು ವಿಜಯ ವಿಠಲನ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅವರಿಗೆ ಸ್ವಪ್ನದಲ್ಲಿ ಸೂಚನೆ ಆಗ್ತದೆ, ನಾಳೆ ವಿಜಯದಾಸರು ನಿಮ್ಮೂರಿಗೆ ಬರ್ತಾರೆ, ಅವರಿಗೆ ಈ ಪ್ರತಿಮೆಯನ್ನು ಕೊಡಬೇಕು ಅಂತ ದೇವರು ಸೂಚನೆ ಮಾಡ್ತಾನೆ. ಆ ಪ್ರಕಾರ ಅವರು ಆ ವಿಜಯ ವಿಠಲನ ಪ್ರತಿಮೆಯನ್ನು ದಾಸರಿಗೆ ಕೊಡ್ತಾರೆ. ಇದನ್ನೇ ಮೋಹನದಾಸರು ತಮ್ಮ ಕೃತಿಯಲ್ಲಿ ಸೂಚನೆ ಮಾಡಿಕೊಡ್ತಾರೆ. ಸಿರಿ ವಿಜಯ ವಿಠಲನ್ನ ಶ್ರೀನಿವಾಸಾಚಾರ್ಯರು ಹರಿಯಾಜ್ಞೆಯಿಂದಲಿ ಕೊಟ್ಟರೋ ದಿಟ್ಟರೋ ಅಂತ ತೋರಿಸ್ಕೊಡ್ತಾರೆ. ಇಂಥ ಮಹಾನುಭಾವರಾದ ವಿಜಯರಾಯರು, ಇವರನ್ನು ಪಾದವನ್ನು ನಂಬಿದೇವಂದರೆ, ಅವರ ಭಕ್ತಿ ಮಾಡಿದೇವಂದರೆ ನಮ್ಮ ಇಷ್ಟಾರ್ಥ ಎಲ್ಲ ಪೂರ್ತಿ ಆಗುತ್ತದೆ, ಕಷ್ಟ ಎಲ್ಲ ನಿವೃತ್ತಿ ಆಗ್ತದೆ ಎಂಬುದು ಸತ್ಯವಾದ ಮಾತು. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವ. ವಿಜಯರಾಯರ ಸ್ಮರಣೆ ಮಾತ್ರ ಸಾಕು, ಅಜನಪಿತ ತಾನೇ ಒಲಿತಾನೆ. ನಾವೇನು ಕೇಳಬೇಕಾಗೇ ಇಲ್ಲ. ನಮಗೆ ಏನು ಅನುಗ್ರಹ ಮಾಡಬೇಕೋ ಪರಮಾತ್ಮ ತಾನೇ ಕರುಣಿಸ್ತಾನೆ. ನಮಗೆ ಹೆಚ್ಚಿನ ಅವರು ರಚಿಸಿದ ಸುಳಾದಿ ಅದೆಲ್ಲ ಬಾಯಿಗೆ ಬರದಿದ್ದರೂ ವಿಜಯರಾಯ ಅಂತ ಅವರ ನಾಮಸ್ಮರಣೆ ಮಾಡಿದರೆ ಸಾಕು. ವಿ ಎಂದು ನುಡಿಯಲು ವಿಷ್ಣುದಾಸನಾಗುವನು, ಜ ಎಂದು ನುಡಿಯಲು ಜನನ ಹಾನಿ, ಯ ಎಂದು ಕೊಂಡಾಡೆ ಯಮಭಟ್ಟರು ಓಡುವರು, ರಾಯ ಎಂದನಲು ಹರಿಕಾವ ವರವೀವ. ಅದಕ್ಕೆ ವಿಜಯರಾಯರ ಸ್ಮರಣೆ ಮಾತ್ರದಿಂದ ನಮಗೆ ದೇವರ ಅನುಗ್ರಹ ಆಗ್ತದೆ. ಇಂಥ ಮಹನೀಯರು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ. ದಿವ್ಯ ಚರಣ ಅವರದು. ಯಾಕೆಂತ ಕೇಳಿದರೆ, ಅವರು ಭೃಗು ಋಷಿಗಳ ಅವತಾರ. ಮುಂದಿನ ಜನ್ಮದಲ್ಲಿ ಭೃಗು ಋಷಿಗಳಾಗಿ ಅವರು ಬ್ರಹ್ಮರುದ್ರ ವಿಷ್ಣುವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗುವಾಗ ಪರಮಾತ್ಮನ ಹೃದಯವನ್ನು ತಮ್ಮ ಪಾದದಿಂದ ಒದಿತಾರೆ. ಆವಾಗ ಬ್ರಾಹ್ಮಣನ ಪಾದಕ್ಕೆ ನೋವಾಯ್ತಲ್ಲ, ನನ್ನ ಕಠಿಣವಾದ ಹೃದಯವನ್ನು ಒದ್ದದಕ್ಕೆ ಬ್ರಾಹ್ಮಣನ ಪಾದಕ್ಕೆ ನೋವಾಯ್ತಲ್ಲ ಅಂತ ಪರಮಾತ್ಮನೇ ಅವರ ಪಾದಕ್ಕೆ ಪಾದ ಪೂಜೆ ಮಾಡ್ತಾನೆ. ಅಂಥ ಒಂದು ದಿವ್ಯವಾದ ಪಾದ ಅದು. ಅದಕ್ಕೆ ದಿವ್ಯ ಚರಣ ಕೆರಗಿರೋ ಅಂತ ಸೂಚನೆ ಮಾಡಿಕೊಡ್ತಾರೆ ಭೃಗು ಋಷಿಗಳ ಅಂಶ ಎಂಬುದನ್ನು.
ಇಂಥ ಮಹನೀಯರು ಪುರಂದರದಾಸರ ಎಷ್ಟೋ ಕೃತಿಗಳಿಗೆ ಉಗಾಭೋಗಗಳನ್ನ ರಚಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಪುರಂದರೋಪನಿಷತ್ತಿನ ಟೀಕಾರಾಯರು ಅಂತ ಪ್ರಸಿದ್ಧವಾಗಿದ್ದಾರೆ. ಪುರಂದರದಾಸರು 5,00,000 ಕೃತಿಗಳನ್ನು ರಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿರ್ತಾರೆ. ಆದರೆ 4,75,000 ಪೂರ್ತಿಯಾಗಿರ್ತದೆ. ಮುಂದೆ ವಿಜಯದಾಸರಿಂದ ಆ 25,000 ಆಗಿ 5,00,000 ಪೂರ್ತಿ ಆಗಬೇಕು ಅಂತ ದೇವರ ಸಂಕಲ್ಪ. ಅದಕ್ಕೆ ವಿಜಯದಾಸರು 25,000 ಕೃತಿಗಳನ್ನು ಮಾಡಿಕೊಟ್ಟಿದ್ದಾರೆ. ಪುರಂದರದಾಸರ ಕೃತಿಗಳಿಗಿಂತಲೂ ಹೆಚ್ಚಿಗೆ ನಮಗೆ ವಿಜಯದಾಸರ ಕೃತಿಗಳೇ ದೊರಕಿದೆ. ಅಂಥ ಮಹನೀಯರು 73 ವರ್ಷದ ಸಾರ್ಥಕ ಜೀವನವನ್ನು ನಡೆಸಿ ಕಾರ್ತೀಕ ಶುದ್ಧ ದಶಮಿಯಂದು ಚಿಪ್ಪಗಿರಿಯಲ್ಲಿ ತಮ್ಮ ಭೌತಿಕ ಶರೀರವನ್ನು ತ್ಯಜಿಸಿ ಕೀರ್ತಿ ಶರೀರವನ್ನು ಹೊಂದುತ್ತಾರೆ. ಇವತ್ತಿಗೂ ಅಲ್ಲಿದ್ದು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಇಂಥ ಗುರುಗಳ ಸ್ಮರಣೆಯನ್ನು ಮಾಡೋದಕ್ಕೆ ಇಷ್ಟೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟ ವಿಜಯಮಾಲಾ ಆಧ್ಯಾತ್ಮ ಗುರುಕುಲದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.